ಅದೇ ನಂದು ಬಹುಶಃ ನನಗೆ ಫೋನ್ ಬಂದು ರಿಲೀಸ್ ಆಗ್ತಿರೋದು ಬಹುಶಃ ಶಾರ್ಟೆಸ್ಟ್ ಪೀರಿಯಡ್ ಇದೆ ಅನ್ಸುತ್ತೆ. ಬಹುಶಃ ಒಂದು 2 ತಿಂಗಳ ಹಿಂದೆ ಪ್ರದೀಪ್ ಅವ್ರು ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ನಾವು ಒಂದು ವೆಬ್ ಸೀರೀಸ್ ಮಾಡ್ತಾ ಇದ್ವಿ, PRK ಪ್ರೊಡಕ್ಷನ್ ಮಾಡ್ತಿದ್ದಾರೆ, ನೀವು ಕತೆ ಕೇಳ್ತೀರಾ ಮಾಡ್ತೀರಾ ಅಂತ ಹೇಳ್ತಾರೆ. ನಾನು ಬೇರೆ ಹೈದರಾಬಾದಲ್ಲಿ ಇರ್ತೀನಿ, ಬರೋದಕ್ಕೆ 2 ದಿವಸ ಆಗುತ್ತೆ, ಬರೋದೊಳಗೆ ನಾನು ಬರೋದು ಲೇಟ್ ಆಯ್ತು ಅಂತ ಬೇರೆ ಎಲ್ಲರೂ ಕಾಸ್ಟ್ ಔಟ್ ಮಾಡೋದು ಕಷ್ಟ ಅಂತ ಮಧ್ಯೆ ಫೋನ್ ಮಾಡ್ಬಿಟ್ಟು ಇನ್ನು 2 ದಿವಸಕ್ಕೆ ಬಂದ್ಬಿಡ್ತೀನಿ, ಬೇರೆ ಯಾರಿಗೂ ಅಂತ ಹೇಳ್ಬಿಡಿ. ಯಾಕಂದರೆ ಅಯ್ಯನ ಮನೆ ನಾವೆಲ್ಲ ನೋಡಿದ್ವಿ. ಇವಾಗ ಅಲ್ಲೇ ಒಂದು ಸ್ಕ್ರಿಪ್ಟ್ ಬರ್ತಿದ್ರು ಅವರು, ಇನ್ನೇನು ಬೇಕಾಗಿದೆ ಹಾಡಿನ ಬಗ್ಗೆ ಲಿಂಕ್ ಮಾಡಿಬಿಟ್ಟು ಲೈಫಲ್ಲಿ ಇನ್ನೂ ಏನೋ ಬೇಕಾಗಿದೆ ಅನ್ನೋ ಸಮಯದಲ್ಲಿ ಬಂದಿತ್ತು ಮಾರಿಗಳು ಪಿಚ್ ಮಾಡಿದಾಗ ಭಾಳ ಖುಷಿ ಆಯಿತು. ಮೊದಲನೇ ಕಾರಣ ಅಫ್ಕೋರ್ಸ್ ಪ್ರದೀಪ್ ಅವರು ಆ ಪ್ರೀವಿಯಸ್ ಸಿನಿಮಾದಲ್ಲೂ ನನಗೆ ಅವಕಾಶ ಕೊಟ್ಟಿದ್ರು, ಬಟ್ ನನಗೆ ಕಾರಣ ಅಂತ ಹೇಳಿದ ಮಾಡೋಕ್ಕಾಗಲಿಲ್ಲ. ಈ ಸಲ ಬಿಡಬಾರ್ದು ಅನ್ನೋದು ಇನ್ನೊಂದು ಮುಖ್ಯವಾಗಿ PRK ಪ್ರೊಡಕ್ಷನ್ ನನಗೆ ಯಾವಾಗಲೂ ನಮ್ಮ ಮನೆ ಪ್ರೊಡಕ್ಷನ್ ಇರೋ ಥರ ತುಂಬ ಭಯ ಜಾಸ್ತಿ, ಜವಾಬ್ದಾರಿ ಜಾಸ್ತಿ. ಮೊದಲನೇದಾಗಿ ನನ್ನನ್ನು ಕಾಸ್ಟ್ ಮಾಡೋದಕ್ಕೆ ZEE5 ಪ್ರದೀಪ್ ಸರ್ಗೆ, ಹಾಗೆಯೇ ಎಲ್ಲ ZEE ವಾಹಿನಿ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಹಾಗೆಯೇ ಅಶ್ವಿನಿ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್, ನನ್ನನ್ನು ಓಟು ಆದಮೇಲೆ ಇನ್ನೊಂದ್ಸಲ ಕರೆದು ಅವಕಾಶ ಕೊಟ್ಟಿದ್ದಕ್ಕೆ ಇಷ್ಟು ಒಳ್ಳೆ ಪ್ರಾಜೆಕ್ಟಲ್ಲಿ. ರಘು ಸರ್ ಹೇಳಿದಂಗೆ ಈ ಸಿನಿಮಾದಲ್ಲಿ ನಾನು ಮಲ್ನಾಡೋನು, ಬೇಸಿಕಲಿ ಶಿವಮೊಗ್ಗ, ತೀರ್ಥಹಳ್ಳಿ, ಉಡುಪಿ, ರಾಯಚೂರು, ಸುಮಾರು ಎಲ್ಲ ಕಡೆ ಓಡಾಡಿದ್ದೀನಿ. ನಾನು ಅಂದ್ಕೊಂಡಿದ್ದೆ ಈ ಭಾಷೆ ನನಗೆ ಭಾಳ ಚೆನ್ನಾಗಿ ಬರುತ್ತೆ ಅಂತ. ಸ್ವಲ್ಪ ಡೌಟ್ ಇತ್ತು, ಎಲ್ಲಿ ಮಿಸ್ ಆಗುತ್ತಿಲ್ಲ ಅಂತ, ಸಕಾರಾಗಿ ಬರುತ್ತೆ ಅಂತ ಹೇಳಿ ಒಳಗಡೆ ಹೋಗ್ಬಿಟ್ಟೆ. ಫಸ್ಟ್ ಡೇ ಶೂಟಿಂಗಲ್ಲಿ ಹೋದಾಯಿತು ನನಗೆ ಚೆನ್ನಾಗಿ ಬರಲ್ಲ ಅಂತ. ಫಸ್ಟ್ ಸೀನ್ ಭಾಳ ಸೈಕಲ್ ಹೊಡಿತಾ ಇದ್ದೆ. ಯಾಕಂದರೆ ನಮ್ಮ ಪ್ರಶಾಂತ್ ಮತ್ತು ಸೂರಜ್ ಇಬ್ಬರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರಿಬ್ಬರಲ್ಲೇ. ಬಟ್ ಹೋಗ್ತಾ ನಮ್ಮ ಡೈರೆಕ್ಟರ್ ಸಹಾಯದಿಂದ ಆ ಭಾಷೆ ಚೆನ್ನಾಗಿ ಹಿಡಿತಾ ಒಂದು 10-12 ದಿವಸ ಆದಮೇಲೆ ರಘು ಸರ್ ದಿವಸ ಹೇಳ್ಬೋದು ಸಖತ್ತಾಗಿ ಮಾತಾಡ್ತೀನಿ ನನ್ನ ಭಾಷೆನ ಅಂತ. ಸೊ ಅದಕ್ಕೆ ಡೆಫಿನೆಟ್ಲಿ ನಮ್ಮ ಡೈರೆಕ್ಟ್ರಿಗೆ, ನಮ್ಮ ನಾಗಣ್ಣಗೆ ಆ ಕ್ರೆಡಿಟ್ ಸಲ್ಲುತ್ತೆ. ಆ್ಯಂಡ್ ಇನ್ನೊಂದು ರಘು ಸರ್ ಹೇಳಿದಂಗೆ ಒಂದು ಒಳ್ಳೆಯ ಅವಕಾಶ, ಈ ಒಂದು ಬೇಡ್ರ ವೇಷವನ್ನು ಹಾಕುವಂಥ ಅವಕಾಶ. ಒಂದು ಸಿರ್ಸಿಯ ದೊಡ್ಡ ಕಲ್ಚರ್ ಇದು, ತುಂಬ ಜನ ಅಂತ ಒಂದು ವೇಷ ಧರಿಸೋದಕ್ಕೆ ಆಗ್ತಾ ಇರ್ತಾರೆ. ನನಗೆ ಬಯಸದೆ ಬಂದ ಭಾಗ್ಯ. ಸಂಕೇತ್ ಅವ್ರನ್ನ ನಾನು ಟ್ರೈನ್ ಮಾಡಿದ್ವಿ, ಥ್ಯಾಂಕ್ ಯು ಸಂಕೇತ್ ಅವ್ರಿಗೆ, ಒಂದು ಒಳ್ಳೆಯ ಅವಕಾಶ ಸಿಕ್ತು ಬೇರೆ ವೇಷ ಹಾಕೋದಕ್ಕೆ. ಹಾಗೆ ಡೈರೆಕ್ಟರ್ ಸರ್ ಥ್ಯಾಂಕ್ ಯು ಸರ್, ಇಷ್ಟೊಳ್ಳೆ ನಿಮ್ಮ ಸುಮಾರು 1-1.5 ವರ್ಷದ ಪ್ರಯತ್ನದ ಒಳ್ಳೆ ಕತೆಗೆ ನಾನು ಭಾಗವಹಿಸ್ತಾ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ಜೊತೆಗೆ ಈ ಪಾತ್ರ ಗೋಪಣ್ಣ ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದ್ರೆ ಡಬ್ಬಿಂಗಲ್ಲಿ ನೋಡ್ರಿ ಅಂತ, ಅದಕ್ಕೆ ಕಾರಣ ನೀವೇ. ಆ್ಯಂಡ್ SK ಸರ್, ಇವಾಗ ಏನು ನೋಡ್ತಾ ಇದ್ದೀವಿ ಅದೆಲ್ಲ ಪೂರ್ತಿ ಕ್ರೆಡಿಟ್ ನಿಮಗೆ ಹೋಗಬೇಕು. ಅದ್ಭುತವಾಗಿ ನಮಗೆ ಸೆಟಲ್ ಆಗಿ ಅನಿಸ್ತಿತ್ತು, ಈಗ ನೋಡ್ಬೇಕನ್ನೋದು ಮೈಂಡ್ ಬ್ಲೋಯಿಂಗ್. ಥ್ಯಾಂಕ್ ಯು ಸೊ ಮಚ್. ಅಕ್ಟೋಬರ್ 31ಕ್ಕೆ ನಮ್ಮ ಶೋ ಬರ್ತಿದೆ ಕನ್ನಡ ZEE5ನಲ್ಲಿ. ಅಯ್ಯನ ಮನೆ ಮಾಡಾದ್ಮೇಲೆ ಖುಷಿ ರವಿ ಅವರಿಗೆ ಒಂದು 2-3 ಬೇರೆ ಭಾಷೆಗಳಿಂದ ಅವಕಾಶ ಸಿಕ್ತು. ತಮಿಳಿನಲ್ಲಿ ಡಬ್ ಆಗಿತ್ತು ಅಯ್ಯನ ಮನೆ. ಸೊ ಹಾಗೆ ಇದು 7 ಭಾಷೆಗಳಲ್ಲಿ ಬರ್ತಿರೋದ್ರಿಂದ ಹೋಲ್ ಹಾರ್ಟೆಡ್ಲಿ ಎಲ್ಲರಿಗೂ ಕೂಡ, ಅಂದರೆ ಪ್ರತಿಯೊಬ್ಬರಿಗೂ ಕೂಡ